ನಮಸ್ಕಾರ ಕರ್ನಾಟಕ ಜನರಿಗೆ ಸ್ವಾಗತ ಮೋಟೋ ವ್ಲಾಗ್ ಮತ್ತು ಡೈಲಿ ಲೈಫ್ ಸ್ಟೈಲ್ಗೆ. ಸೊ ಬನ್ನಿ ಹೋಗೋಣ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನನಗೂ ಗೊತ್ತಿಲ್ಲ. ಸೊ ಹೋಗ್ತಾ ಇರೋದೆ, ಲೆಟ್ಸ್ ಗೋ. ಬಾಯ್ ಚಿನ್ನೋ, ಬಾಯ್ ಬಾಯ್. ಸೊ ಚಿನ್ನಕ್ಕೆ ಬಾಯ್ ಅಂದಾಯಿತು. ಬಾಯ್ ಚಿನ್ನೋ, ಟಾಟಾ. ಜಾಚಿನೋ ಏಯ್ ಚಲೋ. ಇವಾಗ ಡೋರ್ ತೆಗ್ದಾಯ್ತು. ನಾನು ಇವಾಗ ಒಂಚೂರು ನಮ್ಮಪ್ಪ ಅಂಗಡಿಯಲ್ಲಿ ಕೂತ್ಕೊಂಡಿದ್ದಾರೆ ಆರಾಮಾಗೆ. ಸೊ ಕೂತ್ಕೊಂಡಿರಲಿ ಅವ್ರ ಪಾಡಿಗೆ ಅವರು. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ಗಾಡಿ ಫುಲ್ಲು ಧೂಳಾಗ್ಬಿಟ್ಟಿದೆ. ಮೈನ್ ರೋಡ್ ಬೇರೆ. ಮಕ್ಕನ್ ಗಾಡಿ ಅರ್ಧ ಅವರ್ ಬಿಟ್ಟರೆ ಫುಲ್ಲು ಗಾಡಿ ಗಲೀಜ್ಗಿಂತ ಗಲೀಜಾಗಿಬಿಡುತ್ತೆ. ಸೊ ನಾನು ಇವಾಗ ಎಲ್ಲಿ ಹೋಗ್ತಾ ಇರೋದು ಅಂದರೆ ಡೈರೆಕ್ಟಾಗೆ ಚೂಸ್ ಕ್ಯಾಲಿಸ್ಟಾನಿಕ್ಸ್ಗೆ ಬೆಳಗ್ಗೆ ಅಂದ್ಕೊಳ್ಳಿ. ಸೊ ಬೆಳಗ್ಗೆ ಜುಪ್ ಅಂತ ಹೋಗ್ತಾ ಇರೋದೇನೆ ಅಚೂಸ್ ಕ್ಯಾಲಿಸ್ಟಾನಿಕ್ಸ್ಗೆ. ಫಸ್ಟು ಹಸು ದೇವರಿಗೆ ನಮಸ್ಕಾರ. ಅಮ್ಮ ತಾಯಿ ಲಕ್ಷ್ಮಿ ಒಳ್ಳೆ ದುಡ್ಡು ಕೊಡಪ್ಪ. ನಮ್ಮಪ್ಪ ಅಮ್ಮನ ಚೆನ್ನಾಗಿಡಪ್ಪ. ಎಲ್ಲರನ್ನೂ ಚೆನ್ನಾಗಿಡಪ್ಪ. ಲವ್ ಯು ಹಸು ದೇವ್ರೆ. ಸೊ ಹಸು ದೇವ್ರಿಗೆ ಲವ್ ಯು ಅಂದಾಯಿತು. ಇವಾಗ ಹೋಗ್ತಾ ಇರೋದೆ ಡೈರೆಕ್ಟಾಗೆ ಎಲ್ಲಿ ಗೊತ್ತಾ? ಜಿಮ್ಮಿಗೆ. ಬೆಳಗ್ಗೆ ಜಿಮ್ಗೆ. ಸೊ ನಕ್ಕನ್ನು ನುಗ್ತಾ ಇರೋದೇನೆ ಇವಾಗ ಜಿಮ್ಮಿಗೆ. ಓಹೋ ಎಷ್ಟು ಕಸ ಹಾಕ್ತಾರೆ ಅಂದರೆ ಫುಲ್ಲು ಕಸನೇ ಹಾಕ್ಬಿಡ್ತಾರೆ ರೋಡ್ ತುಂಬ. ನಮ್ಮ ಜನಕ್ಕೆ ಎಷ್ಟೇ ಹೇಳಿದ್ರೆ ಮಾನ ಮರ್ಯಾದೆ ಇಲ್ಲ ಗುರು. ಮನೆ ಮುಂದೆ BBMP ಅವರು ಗಾಡಿ ತೊಗೊಂಬರ್ತಾರೆ, ಅದಲ್ಲಿ ಹಾಕೋದು ಬಿಟ್ಬಿಟ್ಟು ರೋಡಲ್ಲಿ ಹಾಕ್ತಾರೆ. ಇಂಥವ್ರಿಗೆಲ್ಲ ಏನು ಹೇಳ್ತೀರಾ ಹೇಳಿ? ನೀವೇ ಹೇಳ್ಬಿಡಿ. ನಿಮ್ಮ ಮನಸ್ಸಲ್ಲಿ ಏನಾರೋ ಇದ್ದರೆ ಮಕ್ಕಕ್ಕೆ ಹೇಳ್ಬಿಡಿ ಹಂಗೆ ಡೈರೆಕ್ಟಾಗೆ. ಓಹೋ ಈ ಕುರುಬ್ರಳ್ಳಿ ಅಂತೂ ಫುಲ್ಲು ಟ್ರಾಫಿಕ್ಕು ಗುರು. ಬೆಳಗ್ಗೆ ಆದರೆ ಸಾಕು ಈ ರೋಡಲ್ಲಂತೂ ಫುಲ್ಲು ಟ್ರಾಫಿಕ್. ಚಿಕ್ಕ ರೋಡು ಒಂಥರ ಹೈವೇಲಿ ಟ್ರಾಫಿಕ್ ಇರಲ್ವ ಆ ಥರ ಇದೆ. ಸಖತ್ತು ಗುರು, ಸೀರಿಯಸ್ ಆಗಿ. ಇವನು ಎಲ್ಲಪ್ಪ ಹೋಗ್ತಾ ಇದ್ದಾನೆ ಅಣ್ಣ. ಮಿಡಲಲ್ಲಿ ಬಂದು ನಿಲ್ಲಿಸ್ಬಿಡ್ತಾನೆ. ನಕ್ಕಂತ ಸೈಕ್ ಆಗಿಬಿಡುತ್ತೆ ಗುರು, ಸೀರಿಯಸ್ ಆಗಿ. ಓಹೋ ಅಬ್ಬ ಈಸ್ ಜೋರು. ಹೆಲೋ ಹಾಯ್. ಅಣ್ಣ ಇಷ್ಟು ಚಿಕ್ಕ ಗಾಡಿಯಲ್ಲೇ ಇಟ್ಟಾಡ್ತಾ ಇದ್ದಾನೆ. ಇನ್ನೇನ ದೊಡ್ಡ ಗಾಡಿ ಕೊಟ್ಬಿಟ್ರೆ ಇಟ್ಟಾಡಿಸ್ಬಿಡ್ತಾರೆ. ಸೈಕ್ ಗುರು. ಜೀವನದಲ್ಲಿ ಏನಾರೋ ಇದ್ದರೆ ಪರವಾಗಿಲ್ಲ. ಕಮ್ಮಿ ಕಾಸು, ಮನೆ ಇಲ್ಲ, ಏನಿಲ್ಲನೇನೂ ಪರವಾಗಿಲ್ಲ. ಬಟ್ ಈ ಲೋನ್ ಇದೆ ಗೊತ್ತಾ, ಅದು ಮಾತ್ರ ಇಡಬಾರ್ದು. ಯಾವತ್ತು ಇರಲೇಬಾರ್ದು ಲೋನು. ತಲೆ ಮೇಲೆ ₹1 ಸಾಲ ಇರಬಾರ್ದು. ಯಾರ ಹತ್ರನೂ ಕಾಸು ಇಸ್ಕೊಬಾರ್ದು. ಏನೂ ಮಾಡಬಾರ್ದು. ನಮ್ಮ ಹತ್ರ ಎಷ್ಟಿದೆ ಅಷ್ಟಲ್ಲೇ ಚೆನ್ನಾಗಿರಬೇಕು. ನಾವೇನಾರೋ ಸಾಲ ಹಿಡ್ಕೊಂಡು ಇನ್ನೂ ಜಾಸ್ತಿ ದುಡ್ಡು ಮಾಡೋಕ್ಕೇನಾರೋ ಯೋಚನೆ ಮಾಡಿ ಸಾಲ ಮಾಡಿ ಅಂದರೆ ತೆಗೆಸ್ಕೊಂಡ್ಬಿಡ್ತೀವಿ. ಸೀರಿಯಸ್ಸಾಗಿ ಯಾವತ್ತು ಸಾಲ ಅಂತೂ ಮಾಡಲೇಬಾರ್ದು. ಸಾಲ ಮಾಡಿದ್ರೆ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ. ಬೆಳಗ್ಗೆ ಎಲ್ಲ ಆದರೆ ಟೆನ್ಷನ್ನು. ಯಾವಾಗ ಕಟ್ಟಬೇಕು, ಯಾವಾಗ ಕಟ್ಟಬಾರ್ದು, ಏನು ಮಾಡ್ತಾರೆ, ಏನು ಮಾಡಲ್ಲ. ಮನೆ ಹತ್ರ ಬರ್ತಾರೆ, ಹೆಂಡತಿ ಮಕ್ಕಳು ನೋಡ್ತಾರೆ, ಅಪ್ಪ ಅಮ್ಮ ನೋಡ್ತಾರೆ. ಎಷ್ಟು ಟೆನ್ಷನ್ ಗೊತ್ತಾ? ಅದಕ್ಕೆ ಸಾಲನೇ ಮಾಡೋಕ್ಕೆ ಹೋಗ್ಬಾರ್ದು. ಮೊಬೈಲ್ ಇಲ್ವಾ, ಬೇಡ, ದುಡ್ಡು ತಗೊಳ್ಳೋಣ ಒಂದು 3-4 ತಿಂಗಳು ಆರಾಮಾಗಿ ಕಷ್ಟಪಟ್ಬಿಟ್ಟು. ಬಟ್ ಸಾಲ ಮಾಡಿ ಬ್ಯಾಂಕ್ ಅವ್ರ ಹತ್ರ ಫೋನ್ ಇಸ್ಕೊಳೋದು, ಗಾಡಿ ಇಸ್ಕೊಳೋದು, ಕಾರ್ ಇಸ್ಕೊಳೋದು, ಇದೆಲ್ಲ ಸ್ಟಾರ್ಟಿಂಗ್ ಮಾತ್ರ ಚೆನ್ನಾಗಿರುತ್ತೆ ಒಂದು 3-4 ತಿಂಗಳು. ಅದಾದಮೇಲೆ ಗೊತ್ತಾಗತ್ತೆ, ಅಯ್ಯೋ ಯಾಕಪ್ಪ ಲೋನ್ ಬರುತ್ತೆ. ತಲೆನೋವುಕ್ಕಿಂತ ತಲೆನೋವು. ಆ ತಲೆನೋವಿಂದ ನಮ್ದು ಯಾವ್ಯಾವ ಕೆಲಸ ಆಗಬೇಕು ಆ ಕೆಲಸನೂ ಆಗಲ್ಲ. ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಅಂದರೆ ಫುಲ್ಲು ಟೆನ್ಷನ್ನು. ನಮಗೆ ಟೆನ್ಷನ್ ಆಗಿರುತ್ತೆ. ಲೋನ್ ಕಟ್ಟೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಫೈನ್ಗಳು, ಆ ಫೈನು ಈ ಫೈನು ಅಂದ್ಕೊಂಡು
ನಕ್ಕನ್ ಲೋನ್ ಅಮೌಂಟ್ಗಿಂತ ಜಾಸ್ತಿ ಫೈನೇ ಕಲೆಕ್ಟ್ ಮಾಡಿಬಿಟ್ಟಿರ್ತಾರೆ ಬ್ಯಾಂಕು. ಬಟ್ ಏನು ಮಾಡೋಕ್ಕಾಗಲ್ಲ, ಕಷ್ಟ ಇರಬೇಕಂದ್ರೆ ತಗೊಬೇಕು. ಬಟ್ ನನಗೇನು ಅನಿಸುತ್ತೆ ಅಂದರೆ ಯಾರ್ಯಾರು ಲೋನ್ ತಗೊಳ್ಳೇಬಾರ್ದು. ನಾನಂತೂ ಬಂದುಬಿಟ್ಟಿದ್ದೀನಿ ಅಚೂಸ್ ಕ್ಯಾಲಿಸ್ಟೆನಿಕ್ಸ್ಗೆ, ಬ್ಲ್ಯಾಕ್ ಆಪ್ಸು ಬೆಳಗ್ಗೆ ಸೈಕ್ ಮಾಡೋಕ್ಕೆ ಫುಲ್ಲು ಗುರು. ಇವತ್ತಂತೂ ನಾನು ಸೆಕ್ಸಿಯಾಗಿ ವರ್ಕೌಟ್ ಮಾಡಲೇಬೇಕು ಹೇಳ್ಬೇಕಂದ್ರೆ. ಏನೇ ಆಗಲಿ ಫಾಕ್ಸಿ ದ ಮಿನಿ ಕೂಪರ್ ಮ್ಯಾನ್. ಬರೀ ನೋಡೋದೇ ಆಯಿತು ನನ್ನ ಜೀವನದಲ್ಲಿ. ತಗೊಳೋದಂತೂ ದೇವ್ರಂತೂ ಯಾವತ್ತೂ ಹೆಲ್ಪ್ ಮಾಡಲ್ಲ, ಒಳ್ಳೆ ಕಾಸು ಕೊಡ್ಸಲ್ಲ, ಏನು ಮಾಡಲ್ಲ. ದೇವ್ರು ಬರೀ ನನಗೆ ಶಾಪ ಆಗಿ ಸಾಯಿಸೋದೇ ಆಯಿತು. ಹಾಯ್, ಆರಾಮ? ಹೇ ಮಚ್ಚ. ಸೊ ಗೈಸ್, ವರ್ಕೌಟ್ ಅಂತೂ ಆಯಿತು ಬೆಳಗ್ಗೆ. ಇವಾಗ ಹೋಗ್ತಾ ಇರೋದೆ ಡೈರೆಕ್ಟ್ ಮನೆಗೆ. ಬ್ರೋ ಬಾಯ್, ಟೇಕ್ ಕೇರ್. ಸೊ ಇವಾಗ ನಾನು ಹೋಗ್ತಾ ಇರೋದೆ ಡೈರೆಕ್ಟ್ ಎಲ್ಲಿ ಅಂದರೆ ನಮ್ಮ ಮನೆಗೆ. ಓ ಮೈ ಗೋಶ್, ನಮ್ಮ ಜುಪಿಟರ್ ಗಾಡಿ ಯಾವ ಥರ ಗಾಡಿ ಅಂದರೆ ಇದೊಂಥರ ಎಲ್ಲಕ್ಕಿಂತ ಬೆಸ್ಟ್ ಗಾಡಿ. ನಾರ್ಮಲ್ ಮನುಷ್ಯಂಗೆ, ಡೆಲಿವರಿ ಪರ್ಸನ್ಸ್ಗೆ, ಅಥವಾ ಜಾಸ್ತಿ ಸ್ಟಾಕ್ ಇಟ್ಕೊಂಡು ಓಡಾಡೋಕ್ಕೆ, ಐಟಮ್ಸ್ಗಳೆಲ್ಲ ಇಟ್ಕೊಳಕ್ಕೆ ಜುಪಿಟರ್ ಅಂತೂ ನೆಕ್ಸ್ಟ್ ಲೆವೆಲ್ ಗಾಡಿ. ಸೊ ನನ್ನ ಹತ್ರನೂ ಜುಪಿಟರೇ ಇದೆ. ಒಳ್ಳೆ ಮೈಲೇಜ್ ಗಾಡಿ, ಎಲ್ಲಕ್ಕಿಂತ ಟಾಪ್ ಮೈಲೇಜ್ ಕೊಡುತ್ತೆ. ಆಮೇಲೆ ಸರ್ವೀಸ್ ಕಾಸ್ಟಿಂಗು ಅಷ್ಟೊಂದು ಜಾಸ್ತಿ ಬೀಳಲ್ಲ ಜುಪಿಟರಲ್ಲಿ. ಮಿಡಲ್ ಕ್ಲಾಸ್ ಮತ್ತು ಹೈಯರ್ ಕ್ಲಾಸು ಜುಪಿಟರ್ನ ತುಂಬ ಯೂಸ್ ಮಾಡ್ತಾರೆ. ಯಾಕಂದರೆ ಜುಪಿಟರ್ ಅಷ್ಟು ಚೆನ್ನಾಗಿದೆ. ಒಳ್ಳೆ ಗಾಡಿ ಹೇಳ್ಬೇಕಂದ್ರೆ, ಒಳ್ಳೆ ಬಜೆಟ್ಗೆ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜು. ಬಟ್ ನಾನು ಗಾಡಿ ಈ ಥರ ಇಟ್ಕೊಂಡಿದ್ದೀನಿ. ನಾನು ಲೋನ್ ಕರೆಕ್ಟಾಗಿ ಕಟ್ಟಿಲ್ಲ ಇನ್ನು ಜುಪಿಟರ್ದು. ಸೊ ನನಗೆ ಟೆನ್ಷನು. ನಾನು ಇಷ್ಟೇ ಹೇಳೋದು, ಗಾಡಿ ಇಸ್ಕೊಬೇಕಂದ್ರೆ ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತೊಗೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಗೋ. ಸೊ ಕ್ರೇಜಿ ಬೆಳಗ್ಗೆ ಹೋಗ್ತಾ ಇರೋದೆ ಡೈರೆಕ್ಟ್ ನಾಷ್ಟಾಗೆ. ನಾಷ್ಟ ಅಂತೂ ತುಂಬ ಕರೀತಾ ಇದೆ ನನ್ನ. ಓ ಶಿಟ್, ಹೊಟ್ಟೆ ಅಂತೂ ಫುಲ್ ಹಸಿತಾ ಇದೆ. ಸಾಯ್, ಇನ್ನೂ ಸಿಗ್ನಲ್ಲೇ ಬಿಟ್ಟಿರಲ್ಲ. ಜನ ಎಷ್ಟು ಅರ್ಜೆಂಟು ಅಂದರೆ ಜನಕ್ಕೆ ಜೀವ ಹೋದ್ರೇನು ಜನ ತಲೆ ಕೆಡ್ಸ್ಕೊಳಲ್ಲ. ಹೋಗ್ತಾ ಇರ್ತಾರೆ ರಪ್ ಅಂತ. ಗುದ್ದಾದ್ಮೇಲೆ ಗೊತ್ತಾಗುತ್ತೆ ಜೀವ ಹೋಗ್ತಾ ಇದೆಯಾ, ಏನು ಹೋಗ್ತಾ ಇದೆ, ಕೈ ಕಾಲು ಹೋಗಿದೆಯಾ, ಏನು ಹೋಗಿದೆ ಅಂತ. ಏನು ಒಂದು ನಿಮಿಷ ವೆಯ್ಟ್ ಮಾಡೋಕ್ಕಾಗಲ್ವಾ? ಹಾಂ, ಅಷ್ಟೇ ತಾನೇ. ಒಂದು ನಿಮಿಷ ವೆಯ್ಟ್ ಮಾಡಿದ್ರೆ ಏನಪ್ಪ, ಏನೂ ಆಗಲ್ಲ ತಾನೇ. ಒಂದು ನಿಮಿಷ ಸಿಗ್ನಲ್ ಬಿಟ್ಟೋದ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ನಿಮ್ಮ ಕೆಲ್ಸಕ್ಕೆ ಹೋಗ್ಬೋದು, ನಿಮ್ಮ ಮನೆಗೆ ಹೋಗ್ಬೋದು. ನಾನು ಇಷ್ಟೇ ಹೇಳೋದು ಎಲ್ಲರಿಗೂ, ಸಿಗ್ನಲ್ ರೂಲ್ಸ್ ಪ್ಲೀಸ್ ಫಾಲೋ ಮಾಡಲೇಬೇಕು ಪ್ಲೀಸ್. ನಿಮ್ಮಿಂದ ಒಂದು ಜೀವ ಉಳಿಬೋದು. ಸೊ ಪ್ಲೀಸ್ ಸಿಗ್ನಲ್ನ ಯೂಸ್ ಮಾಡಿ, ಸಿಗ್ನಲ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿ. ಸಿಗ್ನಲಿಂದ ಸೇವ್ ಆಗಿ, ತುಂಬ ಒಳ್ಳೆಯದು. ನಿಜವಾಗ್ಲೂ ಸೇವೆ ಮಾಡಬೇಕಾ? ನಿಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿ ದೇವ್ರಿಗಿಂತ. ದೇವರು ಯಾವಾಗ ಚೆನ್ನಾಗಿ ನೋಡ್ಕೊತಾನೆ ಅಂದರೆ ಯಾವಾಗ ನಾವು ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊತೀವಿ. ಸೊ ಇದರಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ, ದೇವರು ಆಮೇಲೆ, ಅಪ್ಪ ಅಮ್ಮ ಫಸ್ಟು. ಇವಾಗ ನಮಗೇನಾರು ಆದರೆ ಫಸ್ಟು ಓಡಿ ಬರೋದೇ ಅಪ್ಪ ಅಮ್ಮ. ದೇವರು ಬರಲ್ಲ. ದೇವರು ಕಾಯ್ಕೊಂಡಿರ್ತಾನೆ, ಬಟ್ ದೇವ್ರು ಯಾವತ್ತೂ ಬರಲ್ಲ. ಕಷ್ಟಕ್ಕಾಗಿ ಬರೋದೇ ಅಪ್ಪ ಅಮ್ಮ. ಸೊ ನಾನು ಇಷ್ಟೇ ಹೇಳೋದು, ನಿಮ್ಮ ಅಪ್ಪ ಅಮ್ಮನ ತುಂಬ ಪ್ರೀತಿ ಮಾಡಿ, ಕೇರ್ ಮಾಡಿ. ಅವ್ರಿಗೆ ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲಿ ಕರ್ಕೊಂಡೋಗಿ, ಅವ್ರಿಗೇನೇನು ಇಷ್ಟ ಅದನ್ನು ತಿನ್ನಿಸಿ. ತುಂಬ ಒಳ್ಳೆಯದಾಗತ್ತೆ. ನಾವು ಹೋಗಿ ದೇವ್ರಿಗೆ ಪೂಜೆ ಮಾಡ್ತೀವೋ ಇಲ್ವೋ ಅದು ಸೆಕೆಂಡರಿ. ನಮ್ಮ ಅಪ್ಪ ಅಮ್ಮನ ಪೂಜೆ ಮಾಡಿಬಿಟ್ರೆ ಸಾಕು. ದೇವರು ಫುಲ್ ಖುಷಿಯಾಗ್ಬಿಡ್ತಾನೆ. ಯಾವ ಥರ ಖುಷಿಯಾಗ್ಬಿಡ್ತಾನೆ ಅಂದರೆ ತುಂಬ ಖುಷಿಯಾಗ್ಬಿಡ್ತಾನೆ. ಎಲ್ಲ ಕೊಟ್ಬಿಡ್ತಾನೆ ನಮ್ಮ ಲೈಫಲ್ಲಿ ಏನೇನು ಬೇಕು. ಜಸ್ಟ್
ಬರೀ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಷ್ಟೇ. ಚಾಕಿ ಕೊಡಿಸ್ತೀನಿ. ಚಾಕಿ ಜ್ಯೂಸ್ ಬೇಕಾ? ಜ್ಯೂಸ್ ಬೇಕಾ? ಹೇಳು ನಕ್ಕನ್ಲೇ, ಹೇಳು ಬೇಗ, ಹೇಳು ಬೇಗ 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 ಬೇಗ. ಜ್ಯೂಸ್ ನಕ್ಕನ್ಲೇ ಬೈಕ್ ಜುಮ್ 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 ಬೇಕಾ? ನಕ್ಕನ್ಲೇ ಹೇಳು ನಕ್ಕನ್ಲೇ. ಹಿಂಗೆ ಹಿಂಗೆ ಇನ್ನೊಂದ್ಸತಿ ನಕ್ಕನ್ಲೇ. ಮಚ್ಚ ಗಾಡಿ ಹೆಂಗ್ ಓಡಿಸ್ತೀಯಾ? ಇಲ್ಲಿ ಜುಮ್ 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 ಹಿಂಗೆ ಹಿಂಗೆ ಗಾಡಿ ಹೆಂಗ್ ಓಡಿಸ್ತೀಯಾ? ಬೇಕಾ? ಇನ್ನೊಂದ್ಸತಿ ಹೇಳು, ಇನ್ನೊಂದ್ಸತಿ ನಕ್ಕನ್ಲೇ. ನಮ್ಮ ಬೋಳಿ ಮಗಂಗೆ ಚಿನ್ನದ ಎತ್ತಾಟ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಎಲ್ಲಿ ಅಂದರೆ ವಿಜಯನಗರ ಹತ್ರ. ನಮ್ಮ ಎಕ್ಸ್ಪಲ್ಸ್ ಬಂದುಬಿಟ್ಟಿದೆ ಬೆಳಗ್ಗೆ. ಸೊ ಲೆಟ್ಸ್ ಗೋ. ನೋಡಿ ಹೇಳ್ದೆ ತಾನೆ, ಇಲ್ಲೊಬ್ರು 1 2 3 4 ಭರ್ಜರಿ ಕಲೆಕ್ಷನ್ ಅಂದ್ಕೊಳ್ಳಿ. ಯಾರ್ಯಾರು ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಯಾರ್ಯಾರ ಹತ್ರ DL ಇನ್ಶೂರೆನ್ಸ್ ಇಲ್ಲ, ಭರ್ಜರಿ ಕಲೆಕ್ಷನ್ ಹೊಡಿತಾ ಇದ್ದಾರೆ. ಹಿಂಗೆ ಹೊಡೀರಿ ಸರ್ ಭರ್ಜರಿ ಕಲೆಕ್ಷನು. ಆವಾಗಲೇ ಬುದ್ಧಿ ಬರೋದು ನಮ್ಮ ಜನಕ್ಕೆ. ಹೆಲ್ಮೆಟ್ ಹಾಕ್ಕೊಬೇಕು, DL ಇಟ್ಕೊಬೇಕು, ಇನ್ಶೂರೆನ್ಸ್ ಇಟ್ಕೊಬೇಕು. ಇಲ್ಲಾಂದರೆ ನಮ್ಮ ಜನಕ್ಕೆಲ್ಲ ಬುದ್ಧಿ ಬರೋಲ್ಲ. ಪಾನಿಪೂರಿ ಮಧ್ಯಾಹ್ನ ಲಂಚಿಗೆ ಪಾನಿಪುರಿ. ಹೌದು, ಸುಬ್ 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 ಸುಬ್. ನೈಸ್ ಬ್ರೋ, ನೈಸ್. ಗೋಲ್ಗಪ್ಪ ಚಾನ್ಸ್. ಮಚ್ಚ ಆಯ್ತಾ ಟಾಯ್ಲೆಟು? ಊಟ ಮಾಡೋಕ್ಕೆ ಮುಂಚೆನೇ ನನ್ನ ಫ್ರೆಂಡ್ ಟಾಯ್ಲೆಟ್ಗೆ ಹೋಗ್ತಾನೆ. ಊಟ ಮಾಡಾಮೇಲೆ ಮತ್ತೆ 1-2 ಸಲಿಗೆ ಹೋಗ್ತಾನೆ. ನಕ್ಕನ ಒಂದು ಅಷ್ಟೇ ಜೀವನ ಒಂದು. ಸೊ ನಮ್ಮದು ಪಾನಿಪುರಿ ಬಂತು. ಹಾಕಿ ಬ್ರೋ ಊಟ. ಪಾಯಸ 1 ಕಪ್ಪು ಎಕ್ಸ್ಟ್ರಾ ಹಾಕಿ. ನಿಮ್ಮ ಕಡೆಯಿಂದ ಪಾಯಸ 1 ಕಪ್ ಎಕ್ಸ್ಟ್ರಾ. ಓ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇದು ಮೀಲ್ಸು, ಪಾಯಸ 1 ಕಪ್ ಎಕ್ಸ್ಟ್ರಾ. ಓ ಮೈ ಗಾಶ್, ದಿಸ್ ಇಸ್ ದ ಫುಡ್, ಮೇನ್ ಫುಡ್. ಸ್ವಾಗತ ರಾತ್ರಿ ವ್ಲಾಗ್ಗೆ. ಸೊ ಎಲ್ಲ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ, ಬಟ್ ಅಂದರೂ ಹೋಗ್ತಾ ಇದ್ದೀನಿ. ಗೊತ್ತು, ಬಟ್ ಅಂದರೂ ಹೇಳಕ್ಕೆ ಇಷ್ಟ ಇಲ್ಲ. ಬಟ್ ಅಂದರೂ ಹೋಗ್ತಾ ಇದ್ದೀನಿ. ಜೀವನದಲ್ಲಿ ಏನಾರು ಆಗಲಿ ನಾನಂತೂ ಓಡ್ತಾ ಇರ್ತೀನಿ. ನನ್ನ ಗಾಡಿಗೆ ನಕ್ಕನ್ ಫ್ಯೂಲ್ ಹಾಕ್ಸ್ಕೊಂಡು ನಕ್ಕನ್ ಜುಪ್ ಅಂತ ಇರೋದು. ನಕ್ಕನ್ ಗಾಡಿನೂ ಓಡಿಸ್ತಾ ಇರೋದು. ಓ ಅಣ್ಣ ಹ್ಯಾಸ್ ನೋ ನಂಬರ್ ಪ್ಲೇಟ್. ನಾನು ನನ್ನ ಜೀವನದಲ್ಲಿ ಎಂತೆಂಥ ಮಕ್ಕಗಳು ನೋಡಿಬಿಟ್ಟಿದ್ದೀನಿ ಅಂದರೆ, ನಮ್ಮಣ್ಣ ನನ್ನ ಬಿಟ್ಟೋದಾಗ ಅವತ್ತಿನ ದಿನ ಜನ, ನೋಡಪ್ಪ ನಾನು ನಿನಗೋಸ್ಕರ ಇಡ್ತೀನಿ, ನಿನಗೇನಾರು ಹೆಲ್ಪ್ ಬೇಕಂದರೆ ನಾನು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಎಲ್ಲ ಹೇಳಿದ್ರಪ್ಪ. ಯಾರ್ಯಾರು ಹೇಳಿಲ್ಲ, ನಕ್ಕನ್ ಎಲ್ಲರೂ ಹೇಳಿದ್ರು. ಅಕ್ಕಪಕ್ಕದಲ್ಲಿರೋರು ಹೇಳಿದ್ರು, ಬೇರೆಯವರು ಹೇಳಿದ್ರು, ಕ್ಲೋಸ್ ಫ್ರೆಂಡ್ಸು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಯಾವಾಗ ನನಗೆ ಹೆಲ್ಪ್ ಬೇಕಾಗಿತ್ತು ಅವತ್ತಿನ ದಿನ ಯಾರೂ ಇಲ್ಲ ಗುರು, ಫೋನ್ಗಳೇ ಸ್ವಿಚ್ ಆಫ್. ಜೀವನದಲ್ಲಿ ಇದೊಂದು ಅರ್ಥ ಮಾಡ್ಕೊಬೇಕು. ಏನಂತ ಹೇಳಿದ್ರೆ, ಯಾರನ್ನೂ ನಂಬಕ್ಕಂತೂ ಹೋಗಬೇಡಿ. ನಿಮ್ಮನ್ನು ನೀವು ನಂಬಿ ಅಷ್ಟೇ. ಝುಪ್ ನಕ್ಕನ್ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಅಂದರೂ ಟ್ರಾಫಿಕಲ್ಲಿ ಬಂದುಬಿಟ್ಟಿದ್ದೀವಿ. ರಪ್ ಅಂತ, ಝುಪ್ ಅಂತ ಅಷ್ಟು ಜೋರಾಗಿ ಮಾತಾಡಿದ್ರೆ ಜನ ಎಲ್ಲ ತಿರುಗಿ ನೋಡ್ತಾರೆ ನನ್ನ. ನಕ್ಕನ್ ಸೈಕಿಕ್ ಆಗಿಬಿಟ್ಟಿದ್ದಾನೆ ಅಂತ. ನಕ್ಕನ್ ನಾನು ಇರೋದೇ ಸೈಕು. ನನ್ನ ನೋಡಿದ್ರೆ ಜನನೂ ಸೈಕ್ ಆಗಿಬಿಡಬೇಕು, ಆ ಥರ ಸೈಕ್. ಫುಲ್ ಸೈಕ್.
ಪಾಗಲಾಗ್ಬಿಡ್ಬೇಕು ಅವ್ನು ಅಕ್ಕ ನೋಡಿದ ತಕ್ಷಣ ಒಂದೇ ಸೆಕೆಂಡಲ್ಲಿ. ಈ ಸಲ ವಿನ್ನರ್ ಯಾರು ಅಂದರೆ ನಮ್ಮ ಗಿಲ್ಲಿ ನಕ್ಕನ್ ಹೊಡಿತಾನೆ ಎಲ್ಲರಿಗೂ. ಅದು ಬೇಡ, ಈ ಸಲ ವಿನ್ನರೇ ನಮ್ಮ ಗಿಲ್ಲಿ. ಬಿಗ್ ಬಾಸ್ ವಿನ್ನರು. ಗೆದ್ರೆ ಅಂತೂ ನಕ್ಕನ್ ಫುಲ್ಲು ಆವಳಿ ಸಖತ್ತಾಗಿರುತ್ತೆ. ಗೆದ್ರೆ ಅವರೇ ಗೆಲ್ಲಬೇಕು, ಏನೇ ಆಗಲಿ. ಎಲ್ಲರೂ ಓಟ್ ಹಾಕಿ ಬೇಗ ಗಿಲ್ಲಿ ಅವ್ರಿಗೆ ರಪ್ ಅಂತ ಓಟ್ ಹಾಕ್ಬಿಟ್ಟು ನಕ್ಕನ್ ಜುಪ್ ಅಂತ ಗೆಲ್ಸ್ಕೊಡ್ಬೇಕು ಅಷ್ಟೇ. ಸೊ ರಾತ್ರಿಗೆ ಆಯಿತು ಬೆಲ್ಜಿಯಂ ವೇಫಲ್ ವಿತ್ ನಟೆಲ್ಲ ಚಾಕ್ಲೇಟ್. ಇವಾಗ ಡೈರೆಕ್ಟ್ ಹೋಗ್ತಾ ಇರೋದೆ ನಾನೆಲ್ಲಿ ಅಂದರೆ ಮನೆಗೆ. ಮಾಮಚ್ಚ ಮನೆಗೆ ಹೋಗೋಣ. ರಪ್ ಅಂತ ಮನೆಗೆ ಹೋಗೋಣ. ಓಹೋ, ಜುಪ್ ಅಂತ ಮನೆಗೆ ಹೋಗೋದೇನೆ. ಸೊ ನಮ್ಮಪ್ಪಂದು ಆಲ್ರೆಡಿ ಕಾಲ್ ಬಂದ್ಬಿಟ್ಟಿದೆ. ನೋಡೋಣ ನಮ್ಮಪ್ಪ ನಂಗೇನು ಹೇಳ್ತಾರೆ ಅಂತ. ಹಲೋ पापा और ये 10 मिनट दही को नहीं। ओहो ओके ओके साग तो है खूब है, चावल खाओ जितना है साग तो। हाँ दही को नहीं। ओके ओके हाँ साग तो खूब है। हाँ हाँ. ಸೊ ನಮ್ಮಪ್ಪ ಹೇಳಿರೋದಿಷ್ಟೇ, ಮೊಸರು ತಗೊಂಬ ಅಂತ. ಅದಕ್ಕೆ ನಾನು ಮೊಸರು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಮೊಸರು ಅಂಗಡಿಗೆ. ಮೊಸರು ಅಂಗಡಿಗೆ ಹೋಗ್ಬೇಕು ಮೊಸರು ಅಂಗಡಿ. ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನಿಲ್ಲ ಅಂದರೆ ನನಗೆ ಏನೂ ಇಲ್ಲ ಕಣೆ. ಇವತ್ತಂತೂ HDFC ಬ್ಯಾಂಕ್ ಅವರು ಯಾವ ಥರ ಸೈಕ್ ಮಾಡಿಬಿಟ್ರು ಅಂದರೆ ತುಂಬ ಸೈಕ್ ಮಾಡಿಬಿಟ್ರು. ಕಾಲ್ ಮಾಡಿಬಿಟ್ಟು ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ, ನಿಮ್ಮ ಮನೆ ಹತ್ರ ಬಂದು ಜಗಳ ಮಾಡಿಬಿಡ್ತೀವಿ, ಊರವ್ರೆಲ್ಲ ನೋಡಂಗೆ ಮಾಡಿಬಿಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಡೈರೆಕ್ಟ್ ಥ್ರೆಟ್ ಕಾಲ್ಸ್. ವಾಟ್ ದ ಫಕ್ ಇಸ್ ರಾಂಗ್ ವಿತ್ ದಿಸ್ ಬ್ಯಾಂಕ್ ಪೀಪಲ್? ಇದ್ರ ಬಗ್ಗೆ ಗೌರ್ಮೆಂಟ್ ಒಂದು ಸ್ಟ್ರಿಕ್ಟ್ ಒಂದು ನಿರ್ಧಾರ ತೊಗೊಂಬರಬೇಕು. ಸ್ಟ್ರೈಟ್ ಪ್ಲೀಸ್ ತೊಗೊಂಬರಲೇಬೇಕು. ಸ್ಟ್ರೈಟ್. ಸೊ ಬಾಯ್ ಗಾಯ್ಸ್, ನಾಳೆ ಸಿಗೋಣ ಮತ್ತೆ ಬೆಳಗ್ಗೆ. ಅದೇ ವ್ಲಾಗು, ಅದೇ ಕತೆ, ಅದೇ ಜೀವನ. ಸ್ಟ್ರೈಟೋ ಇಲ್ಲೇ ರೈಟಲ್ಲಿ ಇಲ್ವಾ? ಸೊ ಮಸ್ತು ತೊಗೊಂಡು ಮನೆಗೆ ಹೋಗೋದೆ, ತಿನ್ನೋದೆ, ಮಲ್ಕೊಳೋದೆ. ಬಾಯ್.